ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಅಗಸೆ ಬೀಜದ ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ. ಅದು ಫ್ಲ್ಯಾಕ್ಸ್ ಸೀಡ್ಸ್ ಅಂತಾರಲ್ಲ, ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಇದರಲ್ಲಿ ಇದು ಫೈಬರ್ ಕಂಟೆಂಟ್ ಹೆಚ್ಚಾಗಿರುತ್ತೆ ಮತ್ತು ವಿಟಮಿನ್ ಬಿ ಇರುತ್ತೆ ಇದರಲ್ಲಿ. ಇದು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಮೇಲೆ ವೆಯ್ಟ್ ಲಾಸಿಗೂ ಇದನ್ನು ಯೂಸ್ ಮಾಡ್ತಾರೆ, ಅಗಸೆ ಬೀಜದ ಪೌಡ್ರನ್ನ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ನಾನು ಸ್ವೀಟು ಮತ್ತು ಖಾರ ಎರಡೂ ಥರ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಒಂದು ಬಟ್ಲು ನಾನು ಅಗಸೆ ಬೀಜ ತೊಗೊಂಡಿದ್ದೀನಿ. ಅದೇ ಸೇಮ್ ಕ್ವಾಂಟಿಟಿಯಲ್ಲಿ ಬೆಲ್ಲನೂ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದು ಸ್ವೀಟಿಗೆ. ಇನ್ನು ಖಾರಕ್ಕೂ ಅಷ್ಟೇ ಒಂದು ಬಟ್ಲು ನಾನು ಅಗಸೆ ಬೀಜಕ್ಕೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಇದು ಉಪ್ಪು, ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಇದು ಕರಿಬೇವನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ, ಬೆಲ್ಲ, ಇದಿಷ್ಟು ಖಾರದ ಪುಡಿಗೆ ಬೇಕು. ಇವಾಗ ನಾವು ಫಸ್ಟು ಒಂದು ಪ್ಯಾನ್ ಬಿಸಿಗಿಟ್ಟು ಅಗಸೆ ಬೀಜನ ನೀಟಾಗಿ ಹುರಿದ್ಕೊಳ್ಳೋಣ. ನೋಡಿ, ಇದು ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇದು ಅಗಸೆ ಬೀಜ ಹಂಗೆ ಚಟಪಟ ಅಂತ ಸಿಡಿತಾ ಇರುತ್ತೆ. ಆಮೇಲೆ ಸ್ವಲ್ಪನೇ ಹಾಕ್ಕೊಂಡು ನಾನು ಹುರಿದ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಜಾಸ್ತಿ ಅಗಸೆ ಬೀಜ ಹಾಕ್ಕೊಂಡ್ರೆ ನಾವು ಮೇಲೆ ಬಟ್ಟೆಯಿಂದ ಇಟ್ಕೋಬೇಕು, ಬಟ್ಟೆಯಿಂದನೇ ಹಿಂಗೆ ಕೈ ಆಡಿಸ್ತಾ ಇರಬೇಕು. ನಾನು ಇಲ್ಲಿ ಸೌಟಲ್ಲಿ ಮಾಡ್ತಾ ಇದ್ದೀನಲ್ವಾ, ಇದು ನೋಡಿ ಸ್ವಲ್ಪ ಹಾಕ್ಕೊಂಡಿರೋದಕ್ಕೆ ನಾನು ಈ ದೊಡ್ಡ ಬಾಣಲಿನೇ ಇಟ್ಕೊಂಡು ಬಿಸಿ ಮಾಡ್ತಾ ಇರೋದು. ಏನಾದರೂ ಚಿಕ್ಕ ಬಾಣಲಿ ಏನಾದರೂ ಇಟ್ಕೊಂಡ್ರೆ ಫುಲ್ ಎಲ್ಲ ಆಚೆಗಡೆ ಸಿಡಿದು ಬಿಡುತ್ತೆ ಅಗಸೆ ಬೀಜ. ಅದಕ್ಕೆ ನಾನು ನೋಡಿ ಸ್ವಲ್ಪನೇ 2 ಟೈಮ್ನ ಬಿಸಿ ಮಾಡ್ಕೊತಾ ಇದ್ದೀನಿ ಅಗಸೆ ಬೀಜನ. ನೋಡಿ, ಇದು ಎಷ್ಟು ಸಿಡಿದು ಬಿಡುತ್ತೆ, ಇಲ್ಲಾಂದರೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಚಿಕ್ಕ ಬಾಣಲಿ ಇಲ್ಲಿ ಇಟ್ಕೊಂಡ್ರೆ ದೊಡ್ಡ ಪ್ಯಾನ್ ಇಟ್ಕೊಂಡು ಆದಷ್ಟು ನೋಡಿ ಎಲ್ಲ ಈ ಥರ ಚಟಪಟ ಅಂತ ಸಿಡಿತಾ ಇದ್ದರೆ ಪರ್ಫೆಕ್ಟಾಗಿ ಇದು ಫ್ರೈ ಆಗಿದೆ ಅಂತ ಅಗಸೆ ಬೀಜ. ಇಷ್ಟ ಆದರೆ ಸಾಕು. ಇವಾಗ ಎರಡನ್ನೂ ನಾನು ಬೇರೆ ಸಪ್ರೇಟಾಗಿ ಹುರಿದಿಟ್ಕೊಂಡು ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಇವಾಗ ಫಸ್ಟ್ ಸ್ವೀಟ್ದು ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ನಾನು ಇದನ್ನು ಸ್ವೀಟ್ದೇನು ಹಾಕ್ಕೊಂಡು ಬರೀ ಅಗಸೆ ಬೀಜ ಅದು ಹಾಕ್ಕೊಂಡು ನೈಸ್ ಪೌಡ್ರ್ ಮಾಡಿಕೊಂಡು ಅದಕ್ಕೆ ನಾನು ಬೆಲ್ಲ ಹಾಕ್ಕೊಂಡು ಮತ್ತೆ ಇನ್ನೊಂದು ಸರಿ ನೀಟಾಗೆಲ್ಲ ಅದು ಮಿಕ್ಸ್ ಆಗಂಗೆ ನೈಸ್ ಪೌಡ್ರದ್ದು ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಅಗಸೆ ಬೀಜದ ಪುಡಿ ಸ್ವೀಟ್ದು ರೆಡಿ ಆಯಿತು. ಇವಾಗ ಅದೇ ಜಾರಿಗೆ ನಾನು ಇದು ಅಗಸೆ ಬೀಜ ಅಷ್ಟೇ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಮತ್ತೆ ಅದಕ್ಕೆ ನಾನು ಖಾರದ ಏನು ಐಟಮ್ಸ್ ಎಲ್ಲ ಇತ್ತಲ್ವ, ಹುಣಸೆಹಣ್ಣು, ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ, ಬೆಲ್ಲ ಮತ್ತು ಉಪ್ಪು, ಖಾರ ಎಲ್ಲ ಹಾಕ್ಕೊಂಡು ಮತ್ತೆ ನೈಸ್ ಪೌಡ್ರ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇದು ಅಗಸೆ ಬೀಜದ್ದು ಖಾರದ ಚಟ್ನಿ ಪುಡಿನೂ ರೆಡಿ ಆಯಿತು. ಸ್ವೀಟು ಖಾರ ಎರಡೂ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಹೆಲ್ತಿಗೂ ತುಂಬ ಒಳ್ಳೆಯದು ಇದನ್ನು ನಾವು ರೊಟ್ಟಿ ಚಪಾತಿಗೂ ಚೆನ್ನಾಗಿರುತ್ತೆ. ಖಾರದಕ್ಕೆ ಮೊಸರು ಹಾಕೊಂಡು ತಿನ್ನಬೇಕು, ಸ್ವೀಟಿಂದಕ್ಕೆ ತುಪ್ಪ ಹಾಕ್ಕೊಂಡು ಚಪಾತಿಗೆಲ್ಲ ಸಖತ್ತಾಗಿರುತ್ತೆ ಚಪಾತಿಗೂ. ಆಮೇಲೆ ಬುತ್ತಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಇದು ಅಗಸೆ ಬೀಜದ ಪೌಡ್ರು. ಈ ನಾರ್ತ್ ಕರ್ನಾಟಕದ ಕಡೆ ಎಲ್ಲ ಜೋಳದ ಬುತ್ತಿ ಅನ್ನ ಮಾಡ್ತಾರೆ. ಆ ಜೋಳದ ಬುತ್ತಿ ಅನ್ನಕ್ಕೆ ಇದನ್ನು ಈ ಸ್ವೀಟ್ ಅಗಸೆ ಪುಡಿನ ಹಾಲು ಹಾಕ್ಕೊಂಡು ಊಟ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ ಈ ಬುತ್ತಿ ಅನ್ನಕ್ಕೆ ಅಗಸೆ ಪೌಡ್ರು. ಸ್ವೀಟ್ದಂತೂ ಸಖತ್ತಾಗಿರುತ್ತೆ. ಸ್ವೀಟ್ ಇಷ್ಟ ಆಗದೆ ಇರೋರು ಖಾರದ್ದು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಅದನ್ನು. ನೋಡಿ, ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.